ಹಾಸನದಲ್ಲಿಂದು ಕನ್ನಡಪರ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ವಕ್ಫ್ ಕಾಯ್ದೆಯನ್ನು ವಿರೋಧಿಸಿ ಜಿಲ್ಲಾ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಯಿತು. ವರ್ಷಗಳ ಇತಿಹಾಸವಿರುವ ದೇವಸ್ಥಾನ, ಮಠ, ಮಾನ್ಯಗಳು ಹಾಗೂ ಹಿರಿಯರಿಂದ ಬಂದ ದಾನ, ವಿಭಾಗ, ಪಿತ್ರಾಜಿತ ಸ್ವರೂಪ ಮತ್ತು ಅಥವಾ ಇಂದಿನ ಸರ್ಕಾರಗಳಿಂದ ಮಂಜೂರಾಗಿರುವಂತಹ ರೈತರ ಜಮೀನುಗಳು ಹಾಗೂ ಸ್ವಶಾಸನಗಳು ಕೂಡ ಇತರಾಗಿರ್ತವೆ. ಈ ಆಸ್ತಿಗಳಿಗೆ ವರ್ಕ್ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಕನ್ನಡಪರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಡಿ ಶಂಕರ್ ಗೌಡ ಹಾಗೂ ರೈತ ಸಂಘದ ಪಾಂಡುರಂಗ ಅನಂತಕುಮಾರ್, ವಕ್ಫ್ ಕಾಯ್ದೆಯಿಂದ ರೈತರಿಗೆ ಶೋಷಣೆಯಾಗ್ತಾ ಇದೆ. ಆದಷ್ಟು ಬೇಗ ಸರ್ಕಾರ ರೈತರಿಗೆ ಆಗ್ತಾ ಇರೋ ಅನ್ಯಾಯವನ್ನ ಮನಗಂಡು ಕ್ರಮ ಕೈಗೊಳ್ಳಬೇಕು, ಇಲ್ಲದೆ ಹೋದರೆ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಸಿದರು. ಕನ್ನಡಪರ ಮತ್ತು ಪ್ರಗತಿಪರ ಸಂಘಟನೆ ಒಕ್ಕೂಟದಿಂದ ಇವತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರವನ್ನು ಕೊಡ್ತಾ ಇದ್ದೀವಿ. ಎಚ್ಚರಿಕೆ ಕೊಡುವ ಮುಖಾಂತರ 1947ರಲ್ಲೇ ಆ ಹಿಂದಿನ ದಿನಗಳಲ್ಲಿ ಏನಾಗಿತ್ತು ಅದು ಯಾವುದೇ ಥರದ ಅದಕ್ಕೆ ಹಕ್ಕಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಆದರೂ ಸಹ ಇವತ್ತು ರೈತರಿಗೆ ಅವರು ಕಷ್ಟಪಟ್ಟು ದುಡ್ತಕ್ಕ ಜಮೀನನ್ನು ಅವರಿಗೆ ನೋಟಿಸ್ ಕೊಡುವಂಥ ಸರ್ಕಾರ ಈ ರೀತಿ ನಡ್ಕೊತಾ ಇರೋದು ಭಾಳ ಖಂಡನೀಯ. ಸರ್ಕಾರ ಯಾವ ದಿಕ್ಕಿನಲ್ಲಿ ನೋಡ್ತೀವಿ ಅಂತಕ್ಕಂಥದ್ದು ನಮಗೆ ಭಾಳ ಆಶ್ಚರ್ಯ. ಮತ್ತು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಬ್ರಿಟಿಷ್ನವರು ಅವತ್ತು ನಮ್ಮನ್ನು ದಬ್ಬಾಳಿಕೆ ಮಾಡ್ತಿದ್ರು. ಇವತ್ತು ನಮ್ಮವರೇ ನಮಗೆ ದಬ್ಬಾಳಿಕೆ ಮಾಡುವ ಮುಖಾಂತರ ರೈತರು ಕಷ್ಟಪಟ್ಟು ಬೆಳೆತಕ್ಕಂಥ ಜಮೀನನ್ನು ಅವರಿಗೆ ನೋಟಿಸ್ ಕೊಡುವ ಮುಖಾಂತರ ಅವ್ರಿಗೆ ಅನ್ಯಾಯ ಮಾಡ್ತಿದೆ. ಆ ರೀತಿ ಮಾಡ್ತಿರ್ತಕ್ಕಂಥದ್ದು ತಪ್ಪು, ಮಾಡಬಾರ್ದು. ಇದನ್ನು ದಯಮಾಡಿ ಎಚ್ಚರಿಕೆ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ರೈತರಿಗೆ ಯಾವುದೇ ರೀತಿ ಅನ್ಯಾಯ ಆದರೆ ಪ್ರಗತಿಪರ ಮತ್ತು ಕನ್ನಡಪರ ಸಂಘಟನೆಗಳು ಅವ್ರಿಗೆ ಎಚ್ಚರಿಕೆ ಕೊಡುವಂಥದ್ದು ಮತ್ತು ಹೋರಾಟವನ್ನು ಮಾಡೋಕ್ಕಂತ ಅವ್ರಿಗೆ ಎಚ್ಚರಿಕೆ ಕೊಡ್ತೀವಿ. ಈ ಮುಖಾಂತರ ಹೇಳ್ತಕ್ಕ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಧ್ಯೆ ಸರ್ಕಾರಕ್ಕೆ ಒಂದು ದೊಡ್ಡ ಎಚ್ಚರಿಕೆ ಕೊಡಬೇಕು ಅಂತ ಈಗ ನಾವು ಕನ್ನಡಪರ ಪ್ರಗತಿಪರ ಒಕ್ಕೂಟ ಹಾಗೂ ರೈತರ ಮಕ್ಕಳು ಇಲ್ಲೆಲ್ಲ ಬಂದು ಒಕ್ಕೂಟದಿಂದ ಹಾಸನ ಜಿಲ್ಲೆಯಲ್ಲಿ ನಾವೆಲ್ಲ ಸೇರಿಬಿಟ್ಟು ಒಂದು ಮನವಿ ಕೊಡೋಕ್ಕೆ ಬಂದಿದ್ದೀವಿ. ದಯವಿಟ್ಟು ದೊಡ್ಡ ದೊಡ್ಡ ರಾಜಕಾರಣಿಗಳೆಲ್ಲ ಇದಕ್ಕೆ ಕೈ ಜೋಡಿಸಿ ಎಲ್ಲ ಹಿಂದೇಟಾಗ್ತಾಯಿದ್ದಾರೆ. ಜಮೀರ್ ಅಹಮದ್ ಅನ್ನೋ ವ್ಯಕ್ತಿ ಒಬ್ಬ ಸಚಿವರು, ಅವರು ಮಾತಾಡಬೇಕಾದ್ರೆ ನಾಲ್ಗೆ ಮೇಲೆ ನಿಗೆ ಇಟ್ಕೊಂಡು ಮಾತಾಡಬೇಕು. ದಯವಿಟ್ಟು ಯಾವುದೋ ಥರದ ವಿಚಾರದಲ್ಲಿ ಎಲ್ಲ ಥರದಲ್ಲೂ ರೈತರುಗಳನ್ನ ಹಿಂದುಳಿಸಿ ಮಾತಾಡ್ತಾರೆ. ಓಟ್ ಹಾಕ್ಸ್ಕೋಬೇಕಾದ್ರೆ ಎಲ್ಲ ರೈತರು ಬೇಕು ಅಂತಾರೆ. ಈ ಟೈಮಲ್ಲಿ ವಕ್ಫ್ ವಿಚಾರದಲ್ಲಿ ಎಲ್ಲ ನಮ್ಮ ಹಿಂದೆ ಪುರಾತನ ಕಾಲದಲ್ಲಿ ಕೊಟ್ಟಂಥ ನಮ್ಮ ಮಠ ಆಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು, ಭೂಮಿ ಆಗಿರ್ಬೋದು, ಈಗ ಸರ್ಕಾರದಿಂದಲೇ ಮಂಜೂರು ಮಾಡಿರ್ತಾರೆ. ಅದೇ ಸರ್ಕಾರದಿಂದ ಮಂಜೂರು ಮಾಡಿರೋಂಥ ಆಸ್ತಿಗಳನ್ನೆಲ್ಲ ಇವತ್ತು ವಕ್ಫ್ ವಿಚಾರದಲ್ಲಿ ನಮ್ಮ ಮೇಲೆ ದಗ್ಗಾಳಿಗೆ ಎಬ್ಬರಿಸ್ತಾ ಇದ್ದಾರೆ ರೈತರ ಮೇಲೆ. ಇವತ್ತು ದೇಶದ ಬೆನ್ನೆಲುಬು ಅಂತಾರೆ ರೈತರು. ಆ ರೈತರ ವಿಚಾರದಲ್ಲಿ ಇವತ್ತು ಎಲ್ಲ ಹಿಂದುಳಿತಾರೆ. ಯಾರು ಮುಂದೆತ್ತಿ ವಿಧಾನಸೌಧದಲ್ಲಿ ಮಾತಾಡ್ತಾ ಇಲ್ಲ. ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲ ಬೇಕು ಅಂದಾಗ ರೈತರು ದೇಶದ ಬೆನ್ನೆಲುಬು ಅಂತಾರೆ, ಯಾರು ಬರ್ತಾ ಇಲ್ಲ. ದಯವಿಟ್ಟು ಈ ವಿಚಾರವಾಗಿ ಇನ್ನು ಮುಂದೆ ಏನಾದ್ರು ಕ್ರಮ ತಗೊಳ್ಳಿಲ್ಲ ಅಂದರೆ ದೊಡ್ಡ ಹೋರಾಟ ಮಾಡಬೇಕಾಗುತ್ತೆ ರೈತರ ವಿಚಾರದಲ್ಲಿ.